ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1092ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಬಂದ್ಬಿಟ್ಟು ಸೇಲ್ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ ಅಮೆಝಾನಲ್ಲಿ, ಹಾಗೆ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ. ಅಮೆಝಾನಲ್ಲಿ ಇವತ್ತು ಮುಗ್ದೋಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಬಂದ್ಬಿಟ್ಟು ನಿಮಗೆ 17ನೇ ತಾರೀಕುವರೆಗೂ ನಡೆಯುತ್ತೆ. ತುಂಬ ಆಫರ್ಸ್ ಏನಿಲ್ಲ, ಅಂದರೆ ಹೇಳ್ಕೊಳೋ ಅಷ್ಟು ಆಫರ್ಸ್ ಆದರೆ ಇಲ್ಲ. ಏನೇನೆಲ್ಲ ಆಫರ್ಸ್ ಇದೆ ಅಂತ ಹೇಳ್ಬಿಟ್ಟು ಈಗಾಗಲೇ ನಾನೊಂದು ವಿಡಿಯೋ ಆದರೆ ಮಾಡಿದ್ದೆ. ಆದರೆ ರೆಫ್ರಿಜಿರೇಟರ್ಸ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ, ವಾಷಿಂಗ್ ಮಿಷನ್ಸ್ ಮೇಲೆ ಒಂದು ಸ್ವಲ್ಪ ಡಿಸ್ಕೌಂಟ್ಸ್ ಆದರೆ ನಡೀತಾ ಇದೆ. ಆ ಎಲ್ಲ ಡಿಸ್ಕೌಂಟ್ಸ್ನು ಕೂಡ ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿದ್ದೀವಿ. ನಮ್ಮ ಚಾನಲಲ್ಲಿ ಇದೀರಾ ಅಂದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಿಮ್ಮಲ್ಲಿ ಯಾರಾದರೂ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಜಾಯಿನ್ ಆಗಿ. ಯಾಕೆಂದರೆ ಕೆಲವೊಂದು ಡೀಲ್ಸ್ ತುಂಬಾ ಚೆನ್ನಾಗಿದೆ. ರೆಫ್ರಿಜಿರೇಟರ್ಸಲ್ಲಾಗಲಿ, ವಾಷಿಂಗ್ ಮಿಷಿನಲ್ಲಾಗಲಿ, ಟಿ ವಿಸ್ ಮೇಲಾಗಲಿ ಒಂದೊಂದು ಡೀಲ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ಆ ಥರ ಪ್ರಾಡಕ್ಟ್ಸ್ನ ಮಿಸ್ ಮಾಡ್ಕೊಳೋದಕ್ಕಾದರೆ ಹೋಗಬೇಡಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯಿನ್ ಆಗಿ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಹುವಾವೆ ಕಂಪ್ನಿಯವರು ತುಂಬಾ ವರ್ಷಗಳಾಗಿದ್ದಾದ್ಮೇಲೆ ಫಸ್ಟ್ ಟೈಮ್ ನಮ್ಮ ಇಂಡಿಯಾದಲ್ಲಿ ಕಂಬ್ಯಾಕ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹುವಾವೆ ಕಂಪ್ನಿಯವರು ಒಂದು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಹುವಾವೆ ಫ್ರೀ ಕ್ಲಿಪ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ಬಂದ್ಬಿಟ್ಟು ಇಯರ್ ಬಡ್ಸ್ ಅಂತಾನೆ ಹೇಳ್ಬೋದು. ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ. ಹತ್ರ 15,000ಕ್ಕೆ ಈ ಒಂದು ಬಡ್ಸ್ ನ ಲಾಂಚ್ ಮಾಡಿದ್ದಾರೆ. ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾನೇ ಚೆನ್ನಾಗಿದೆ. ನಿಮಗೆ ಒಂದ್ಸಲ ಚಾರ್ಜ್ ಮಾಡಿದ್ರೆ 8 ಅವರ್ಸ್ ನಿಮಗೆ ಬ್ಯಾಟರಿ ಲೈಫ್ ಆದ್ರೆ ಸಿಗುತ್ತೆ. ಗೆಸ್ಟರ್ಸ್ ಇರುತ್ತೆ, ಹೆಡ್ ಮೋಷನ್ ಕಂಟ್ರೋಲ್ ಇರುತ್ತೆ, 2 ಡಿವೈಸಸ್ ನ ನೀವು ಅಟ್ ಎ ಟೈಮ್ ಕನೆಕ್ಟ್ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಸ್ಪೆಸಿಫಿಕೇಶನ್ ವೈಸ್ ತುಂಬಾನೇ ಚೆನ್ನಾಗಿದೆ. ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಆಯಿತು, 15,000ಕ್ಕೆ ಲಾಂಚ್ ಮಾಡಿದ್ದಾರೆ. ಸೇಮ್ ಇದೇ ತರ ಬಡ್ಸ್ ನಿಮಗೆ ಒಂದು ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ನಾಯ್ಸ್ ಅಲ್ಲಿ ಸಿಗುತ್ತೆ. ಅವ್ರ ಹತ್ರ 5,000ಕ್ಕೆ ಲಾಂಚ್ ಮಾಡಿದ್ರು. ನಾಯ್ಸ್ ಬಡ್ಸ್ ಏನು ಇವಾಗ ನಾನು ನಿಮಗೆ ತೋರಿಸಿದ್ನಲ್ಲ, ಅದನ್ನ ನಾನು ತಗೋಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ, ತಗೊಂಡು ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತಾಗಿದ್ದಾದ್ಮೇಲೆ ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ರೀಸನ್ ಏನು ಅಂದ್ರೆ, ಈ ಬಡ್ಸ್ ಬಂದ್ಬಿಟ್ಟು ನೀವು ಇಲ್ಲಿ ಹಾಕೋಬೇಕಾಗತ್ತೆ, ಅಂದ್ರೆ ನೀವು ಹಾಕೊಂಡಿರೋ ಫೀಲು ಕೂಡ ನಿಮಗೆ ಇರೋದಿಲ್ಲ. ಆ ತರ ಒಂದು ಬಡ್ಸ್ ಅಂತಾನೆ ಹೇಳ್ಬೋದು. ಅದು ಹೆಲ್ತಿಗೆ ತುಂಬಾನೇ ಒಳ್ಳೇದು. ಯಾಕೆಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಾವು ಬಡ್ಸ್ ಹಾಕೊಂತೀವಿ, ಡೆಸಿಬಲ್ ಅನ್ನೋದು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಬೇಸ್ ಸಾಂಗ್ಸ್ ಏನಾದ್ರು ಇಟ್ಟಾಗ ಆ ವೇವ್ಸ್ ಅನ್ನೋದು ನಿಮ್ ಕಿವಿ ಒಳಗಡೆ ಹೋಗ್ತಾ ಇರುತ್ತೆ. ಅದೇನಾಗುತ್ತೆ ಅಂದ್ರೆ ನಮ್ಮ ಹೆಲ್ತಿಗೆ ತುಂಬಾ ಮಟ್ಟಿಗೆ ಇಂಪ್ಯಾಕ್ಟ್ ಆದ್ರೆ ಕ್ರಿಯೇಟ್ ಮಾಡುತ್ತೆ. ನಿಧಾನಕ್ಕೆ ಬರ್ತಾ ಬರ್ತಾ ನಿಮಗೆ ಕಿವಿ ಕೇಳಿಸೋದು ಇಲ್ಲ, ಅಷ್ಟೇ ಕಮ್ಮಿ ಆದ್ರೆ ಕೇಳಿಸುತ್ತೆ. ಅದು ತುಂಬಾನೇ ಡೇಂಜರ್. ಆದ್ರೆ ಈ ತರ ಬಡ್ಸ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ. ಆಮೇಲೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ಲ, ಹೊರಗಡೆ ಪಬ್ಲಿಕ್ ಅಲ್ಲಿ ಹಾಕೊಂಡು ಹೋದಾಗ ಒಂದು ಸ್ವಲ್ಪ ಅಕ್ವರ್ಡ್ ಆಗಿರುತ್ತೇನೋ, ಅವ್ರು ಏನ್ ಅನ್ಕೊಂತಾರ ಅಂತೇಳಿ ಕೊನೆಗೆ ನಾನು ಇದನ್ನ ತಗೊಳೋದಾದ್ರೆ ಬಿಟ್ಟೆ. ಯಾರಾದ್ರೂ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೆ ಬಡ್ಸ್ ಅಂತಾನೆ ಹೇಳ್ಬೋದು. ನಿಮ್ ಕಿವಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಡಾಲಿ ಚಾಯ್ವಾಲಾ, ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇಸ್ರೋದಲ್ಲಿ ಯಾರ್ದಾದ್ರೂ ಒಬ್ರು ಸೈಂಟಿಸ್ಟ್ ಹೆಸರು ಹೇಳೋ ಅಂದ್ರೆ 100% ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ. ಆದ್ರೆ ಡಾಲಿ ಚಾಯ್ವಾಲಾ ಗೊತ್ತಿಲ್ಲ ಅನ್ನೋರು ಯಾರು ಕೂಡ ಇರೋದಿಲ್ಲ, ಅಷ್ಟು ಫೇಮಸ್ ಅಂತಾನೆ ಹೇಳ್ಬೋದು. ಫಸ್ಟಿಗೆ ಒಂದು ಸ್ವಲ್ಪ ಫೇಮ್ ಇತ್ತು, ಯಾವಾಗ ನಮ್ಮ ಇಂಡಿಯಾಗೆ ಬಿಲ್ ಗೇಟ್ಸ್ ಬಂದ್ರಲ್ಲ, ಅವ್ರು ಬಂದ್ಬಿಟ್ಟು ಇವ್ರ ಹತ್ರ ಚಾಯ್ ಆದ್ರೆ ಕೊಡಿದ್ರು. ಅವಾಗ ಇನ್ನೂ ಒಂದು ಸ್ವಲ್ಪ ಫೇಮಸ್ ಆದ್ರು ಅಂತಾನೆ ಹೇಳ್ಬೋದು. ಇವಾಗ ಅಲ್ಲಿ ಇಲ್ಲಿ ಅಲ್ಲ, ವರ್ಲ್ಡ್ ವೈಡ್ ಫೇಮಸ್ ಆಗ್ಬಿಟ್ಟಿದ್ದಾರೆ. ಇವಾಗ ಬೇರೆ ದೇಶದಲ್ಲೂ ಕೂಡ ಆಫೀಸಸ್ ಆದ್ರೆ ಓಪನ್ ಮಾಡಿದ್ದಾರೆ. ದುಬೈಯಲ್ಲೂ ಕೂಡ ಇವ್ರ ಆಫೀಸ್ ಆದ್ರೆ ಇದೆ. ಫಾರ್ ದ ಫಸ್ಟ್ ಟೈಮ್ ಫ್ರಾಂಚೈಸಿ ಆದ್ರೆ ಅನೌನ್ಸ್ ಮಾಡಿದ್ದಾರೆ. ಡಾಲಿ ಚಾಯ್ವಾಲಾ ಏನಿದಲ್ಲ, ಅದ್ರ ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಫ್ರಾಂಚೈಸಿ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇವಾಗ ನಾರ್ಮಲ್ ಆಗಿ ಒಂದು ಕಾರ್ಟ್ ಅಂದ್ರೆ ಒಂದು ಸಣ್ಣದಾಗ ಒಂದು ಕಾರ್ಟ್ ಇಟ್ಕೊಂತೀವಿ ಅಂದ್ರೆ ಅದಕ್ಕೆ ನಿಮಗೆ 6 ಲಕ್ಷದವರೆಗೂ ಫ್ರಾಂಚೈಸಿ ಚಾರ್ಜ್ ಆಗುತ್ತೆ. ಇಲ್ಲ ನಾವು ಸುಮ್ಮನೆ ಒಂದು ಸಣ್ಣ ಸ್ಟೋರ್ ಇಟ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದೀವಿ ಅಂದ್ರೆ 20ರಿಂದ 22 ಲಕ್ಷ ಆಗುತ್ತೆ. ಇಲ್ಲ ನಾವು ಒಂದು ಸ್ವಲ್ಪ ಕೆಫೆ ಟೈಪ್ ಓಪನ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವ್ರ ಫ್ರಾಂಚೈಸಿ ಚಾರ್ಜ್ ನಿಮಗೆ 39ರಿಂದ 43 ಲಕ್ಷ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫಸ್ಟ್ ಹೆಂಗಿದ್ರು ಅವರು ರೋಡ್ ಸೈಡ್ ಅಲ್ಲಿ ಚಾಯ್ ಆದ್ರೆ ಮಾರ್ತಾ ಇದ್ರು. ಆದ್ರೂ ಕೂಡ ಇವಾಗ ನೋಡಿ, ಅವ್ರ ಫ್ರಾಂಚೈಸಿ ತಗೋಬೇಕು ಅಂದ್ರೆ 43 ಲಕ್ಷ ಕೊಡಬೇಕು. ನಿಜವಾಗ್ಲೂ ನಾನೇ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಾನು ನಿಮಗೆ ಎಷ್ಟೋ ಸಲ ಟೆಕ್ ನ್ಯೂಸ್ ಅಲ್ಲಿ ಹೇಳ್ತಿರ್ತೀನಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನೀವು ತುಂಬಾ ಮಟ್ಟಿಗೆ ಹೋಪ್ ಕಮ್ಮಿ ಮಾಡ್ಕೋಬೇಡಿ ಅಂತೇಳಿ. ಯಾಕೆಂದ್ರೆ ತುಂಬಾ ಜನರಿಗೆ ಅವ್ರ ಮೇಲೆ ಅವರಿಗೆ ಹೋಪೇ ಇರೋದಿಲ್ಲ, ಅವ್ರಿಗೆ ನಂಬಿಕೆನೇ ಇರೋದಿಲ್ಲ. ಇವಾಗ ಡಾಯ್ ಚಾಯ್ವಾಲಾ ನೋಡಿ, ಅವರು ಚಾಯ್ ಮಾಡಿದವರು, ಟೀ ಮಾರ್ತಾ ಇದ್ರು, ಇವತ್ತು ಅವ್ರು ಯಾವ ಲೆವೆಲ್ಗೆ ಹೋದ್ರು ಅಂತೇಳಿ. ಒಂದು ಇನ್ಸಿಡೆಂಟ್ ಸಾಕು, ಒಂದೇ ಒಂದು ಇನ್ಸಿಡೆಂಟ್ಸ್ ಇಂದ ಇಡೀ ಲೈಫ್ ಅನ್ನೋದೇ ಚೇಂಜ್ ಆಗುತ್ತೆ. ಎಲ್ಲೋ ಇದ್ರು, ಇವಾಗ ಅವ್ರ ಫ್ರಾಂಚೈಸಿ ತಗೋಬೇಕು ಅಂದ್ರೆ 43 ಲಕ್ಷ ಕೊಡಬೇಕು. ನಿನ್ನೆ ಈ ನ್ಯೂಸ್ ಕೇಳಿದ್ದಾದ್ಮೇಲೆ ನಿಜವಾಗ್ಲೂ ಶಾಕ್ ಆದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಕಂಪ್ನಿಯವರು ಒಂದು ಹೊಸ ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ಇದು ಅಂತ ಇಂತ ಫೋಲ್ಡಬಲ್ ಫೋನ್ ಅಲ್ಲ, ಟ್ರಿಪಲ್ ಫೋಲ್ಡಿಂಗ್ ಫೋನ್ ಅಂತಾನೆ ಹೇಳ್ಬೋದು. ಈ ಫೋಲ್ಡಬಲ್ ಫೋನ್ ಹೆಸರು ಕೇಳಿದ್ರೇನೆ ನೀವು ಶಾಕ್ ಆಗ್ತೀರಾ, ಅಷ್ಟು ದೊಡ್ಡ ಹೆಸರು. ಟೆಕ್ನೋ ಫ್ಯಾಂಟಮ್ ಅಲ್ಟಿಮೇಟ್ ಜಿ ಫೋಲ್ಡ್ ಅಂತ ಹೇಳ್ಬಿಟ್ಟು ಹೆಸರು ಆದ್ರೆ ಇಟ್ಟಿದ್ದಾರೆ. ತುಂಬಾ ದೊಡ್ಡ ಹೆಸರಲ್ಲ, ಈ ಒಂದು ಹೆಸರಿಂದ ಫೋಲ್ಡಬಲ್ ಫೋನ್ ಆದ್ರೆ ಲಾಂಚ್ ಆಗ್ತಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಡಿಸೈನ್ ಇರುತ್ತೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ.
ಚೆನ್ನಾಗಿದೆ, ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ಸ್ಲಿಮ್ ಇದೆ. ಸ್ಯಾಮ್ಸಂಗ್ ಕಂಪ್ನಿಯವರು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರಲ್ಲ ಫೋಲ್ಡ್ ಫೋನ್, ಅದು ನೋಡೋದಕ್ಕೆ ನಿಮಗೆ ಎಷ್ಟು ಸ್ಲಿಮ್ ಆಗಿದೆಯೋ ಟೆಕ್ನೋ ಕಂಪ್ನಿಯವರು ಕೂಡ ಸೇಮ್ ಅದೇ ಥಿಕ್ನೆಸ್ ಇಂದ ಈ ಒಂದು ಫೋಲ್ಡಬಲ್ ಫೋನ್ ನ ಲಾಂಚ್ ಮಾಡ್ತಿದ್ದಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲೂ ಕೂಡ ಮಾತಾಡಿದ್ವಿ. ಆದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದ್ರ ಫೋಲ್ಡಿಂಗ್ ಮೆಕ್ಯಾನಿಸಮ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸ್ಯಾಮ್ಸಂಗ್ ಅವರು ಟ್ರಿಪಲ್ ಫೋಲ್ಡಿಂಗ್ ಫೋನ್ ತಂದಿಲ್ಲ, ಓವೆ ಕಂಪ್ನಿಯವರು ತಂದಿದ್ದಾರಲ್ಲ ಅವ್ರದ್ದು ನೋಡ್ಬೋದು ಲಾಸ್ಟ್ ಅಲ್ಲಿ ಇರೋದು ಈ ರೀತಿಯಾಗಿ ಬೆಂಡ್ ಮಾಡಿ ಹೊರಗಿರೋದು ಹಿಂಗ್ ಮಾಡಿ ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಆದ್ರೆ ಇದ್ರ ಮೆಕ್ಯಾನಿಸಮ್ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ, ಒಂದು ಡಿಫ್ರೆಂಟ್ ಲುಕ್ ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳ್ತಿದ್ದಾರೆ. ಇದು ನಿಮಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ, ಹೆಂಗ್ ಬೇಕೋ ಹಂಗೆ ನೀವು ಈ ಒಂದು ಫೋಲ್ಡಬಲ್ ಫೋನ್ ನ ಯೂಸ್ ಮಾಡಬಹುದು. ಆ ರೀತಿಯಾಗಿ ಇದನ್ನ ಡಿಸೈನ್ ಆದ್ರೆ ಮಾಡ್ತಿದ್ದಾರೆ. ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಈ ತಿಂಗಳ ಎಂಡಿಂಗ್ ಅಷ್ಟೊತ್ತಿಗೆ ಈ ಫೋಲ್ಡಬಲ್ ಫೋನ್ಗೆ ಸಂಬಂಧಪಟ್ಟ ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಸೊ ನೋಡೋಣಂತೆ ಟೆಕ್ನೋ ಕಂಪ್ನಿಯವರು ಈ ಒಂದು ಫೋನ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಐಫೋನ್ 17 ಸೀರೀಸ್ ನ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ಸ್ ಮೇಲೆ ಹೋಪ್ ಒಂದು ಸ್ವಲ್ಪ ಈ ಸಲ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಹೋಪ್ ತುಂಬಾ ಇರೋದಿಲ್ಲ, ಡಿಮ್ಯಾಂಡ್ ಜಾಸ್ತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೆ. ಆದ್ರೆ ಡಿಮ್ಯಾಂಡ್ ಅಂತೂ ತುಂಬಾನೇ ಇದೆ. ರೀಸೆಂಟ್ ಆಗಿ ನಾನು ನಿಮಗೊಂದು ಮೊಬೈಲ್ ತೋರಿಸಿದ್ದೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಐಫೋನ್ 17 ಏರ್. ಈ ವಿಡಿಯೋದಲ್ಲಿ ನೋಡಿದ್ರೆ ತುಂಬಾ ಮಟ್ಟಿಗೆ ಥಿಕ್ನೆಸ್ ಕಮ್ಮಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಐಫೋನ್ 17 ಪ್ರೋ ಈ ಮೊಬೈಲ್ಗೆ ಸಂಬಂಧಪಟ್ಟ ಡಿಸೈನ್ ಬಂದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಒಂದು ಸ್ವಲ್ಪ ಬೆಟರ್ ಆಗಿದೆ ಅಂತಾನೆ ಹೇಳ್ಬೋದು. ಈ ರೆಂಡರ್ಸ್ ಅಲ್ಲೆಲ್ಲ ನೋಡಿದಾಗ ಏನಪ್ಪ ಇದು ಡಿಸೈನ್ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಫೀಲ್ ಆದ್ರೆ ಬರ್ತಿತ್ತು. ಆದ್ರೆ ರಿಯಲ್ ಟೈಮ್ ಅಲ್ಲಿ ನೋಡಿದಾಗ ಅಷ್ಟು ಅಕ್ವರ್ಡ್ ಆಗಿ ಏನು ಕಾಣಿಸ್ತಾ ಇಲ್ಲ, ಅಂದ್ರೆ ಅಷ್ಟು ಅಸಹ್ಯವಾಗಿ ಏನಿಲ್ಲ, ನೋಡೋದಕ್ಕೆ ಒಂದು ಸ್ವಲ್ಪ ತುಂಬಾನೇ ಚೆನ್ನಾಗಿದೆ. ಇನ್ನ ರಿಯಲ್ ಟೈಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಫೈನಲ್ ಡಮ್ಮಿ ಅಂತಾನೆ ಹೇಳ್ಬೋದು. ನಿಮಗೆ ಮೊಬೈಲ್ ನೋಡೋದಕ್ಕೂ ಕೂಡ ಸೇಮ್ ಟು ಸೇಮ್ ಇದೇ ರೀತಿ ಇರುತ್ತೆ, ಆದ್ರೆ ಅಷ್ಟು ಅಕ್ವರ್ಡ್ ಆಗಿ ಏನು ಕಾಣಿಸ್ತಾ ಇಲ್ಲ, ಒಂದು ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಈ ಒಂದು ಐಫೋನ್ಸ್ ಲಾಂಚ್ ಮಾಡೋವರೆಗೂ ನಮಗೆ ಡಮ್ಮಿ, ರೆಂಡರ್ಸ್, ಚೇಂಜಸ್ ಎಲ್ಲಾನು ಕೂಡ ಹೊರಗೆ ಬರ್ತಾನೆ ಇರುತ್ತೆ. ಅವರು ಲಾಂಚ್ ಮಾಡಿದಾದ್ಮೇಲೆ ಎಲ್ಲಾನು ಕೂಡ ಸೆಟಲ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಇನ್ಫಿನಿಕ್ಸ್ ಇಂದ. ಇನ್ಫಿನಿಕ್ಸ್ ಅವರು ನಮ್ಮ ಇಂಡಿಯಾದಲ್ಲಿ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ, ಇನ್ಫಿನಿಕ್ಸ್ ಹಾಟ್ 60 5G ಪ್ಲಸ್ ಅಂತೇಳಿ. ಅದು ಏನೇನು ಹೆಸರಿಡ್ತಾರೋ ಏನೋ, ಸಿಂಪಲ್ ಆಗಿ ಒಂದೆರಡು ವರ್ಡ್ಸ್ ಇಟ್ಟರೆ ಚೆನ್ನಾಗಿರುತ್ತೆ. ಇನ್ಫಿನಿಕ್ಸ್ ಹಾಟ್ 60 5G ಪ್ಲಸ್ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. 10,500ಕ್ಕೆ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಇದರಲ್ಲಿ ನಿಮಗೆ HD ಪ್ಲಸ್ ಡಿಸ್ಪ್ಲೇ ಇರುತ್ತೆ, ಮೀಡಿಯಾಟೆಕ್ ಡೆಮೆನ್ಸಿಟಿ 7020 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಸೆಕೆಂಡರಿ ಕ್ಯಾಮ್ರಾ 8 ಮೆಗಾ ಪಿಕ್ಸೆಲ್ ಇರುತ್ತೆ, 5200 mAh ಬ್ಯಾಟರಿ ಇರುತ್ತೆ, 18 ವಾಟ್ ಆಫ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಆ ಒಂದು ಪ್ರೈಸ್ ಗೆ ಈ ಮೊಬೈಲ್ ನ ಕನ್ಸಿಡರ್ ಮಾಡಬಹುದಾ ಬ್ರೋ ಅಂದ್ರೆ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು, ಈಸಿಯಾಗಿ ನೀವು ಕನ್ಸಿಡರ್ ಮಾಡಬಹುದು. 10,500 ರೇಂಜ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ. ಇಲ್ಲ ನಾವು ಇನ್ನೊಂದು 3-4,000 ಎಕ್ಸ್ಟ್ರಾ ಹಾಕೊಂತೀವಿ ಅಂದ್ರೆ ಅಲ್ಲಿ ನಿಮಗೆ CMA ಫೋನ್ 1 ಸಿಗುತ್ತೆ. ಅದು ನಿಮಗೆ ಅಲ್ಟಿಮೇಟ್ ಸ್ಪೆಸಿಫಿಕೇಶನ್ ವೈಸ್, ಕ್ಯಾಮ್ರಾ ವೈಸ್, OS ವೈಸ್, ಅಪ್ಡೇಟ್ ವೈಸ್ ಎಲ್ಲಾನು ಕೂಡ ನಿಮಗೆ ತುಂಬಾನೇ ಬೆಟರ್ ಆಗಿರುತ್ತೆ. ಅದು ನಿಮಗೆ ಒಂದು ಒಳ್ಳೆ ಆಪ್ಷನ್ ಆದ್ರೆ ಆಗುತ್ತೆ. ನೋಡಿ ಮೊಬೈಲ್ ತಗೋಬೇಕಾದ್ರೆ ಒಂದು 5,000 ಮೇಲ್ ಹಾಕೊಂಡ್ರೆ ಇನ್ನ ಯಾವ್ಯಾವ ಮೊಬೈಲ್ ಸಿಗುತ್ತೆ, ಸೊ ಬೆಟರ್ ಆಗಿರೋ ಮೊಬೈಲ್ಸ್ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲ ಚೆಕ್ ಮಾಡಿದ್ದಾದ್ಮೇಲೆ ಈ ಒಂದು ಮೊಬೈಲ್ಸ್ ಆದ್ರೆ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ. ಸ್ಯಾಮ್ಸಂಗ್ ಕಂಪ್ನಿಯವರು ನೆಕ್ಸ್ಟ್ ನಮಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S26 ಸೀರೀಸ್ ನ ಲಾಂಚ್ ಮಾಡ್ತಾರೆ. ಈ ವರ್ಷ ಲಾಂಚ್ ಮಾಡೋದಿಲ್ಲ, ಮುಂದಿನ ವರ್ಷ ಲಾಂಚ್ ಮಾಡ್ತಾರೆ. ಇನ್ನ ತುಂಬಾ ಟೈಮ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ಬರ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ S26 ಅಲ್ಟ್ರಾದಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮೇನ್ ಆಗಿ ಡಿಸ್ಪ್ಲೇ ಚೇಂಜ್ ಮಾಡ್ತಿದ್ದಾರೆ, ಕ್ಯಾಮ್ರಾಸ್ ಚೇಂಜ್ ಮಾಡ್ತಿದ್ದಾರೆ, ಹಾಗೆ ಬಂದ್ಬಿಟ್ಟು ಪ್ರೊಸೆಸರ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಬೆಜಲ್ಸ್ ಏನಿದಲ್ಲ ಅದಕ್ಕಿಂತ ಇನ್ನ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅಂದ್ರೆ ನಿಮಗೆ ಬೆಜಲ್ಸ್ ಇದೆ ಅಂತಾನೂ ಕೂಡ ಕಾಣಿಸೋದಿಲ್ಲ, ಅಷ್ಟು ತಿನ್ನಾಗಿ ಮಾಡ್ತಿದ್ದಾರೆ. ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಇವತ್ತಿನವರೆಗೂ ನಮಗೆ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಸೆನ್ಸರ್ ಕೊಡ್ತಾ ಇದ್ರು, ನೆಕ್ಸ್ಟ್ ನಿಮಗೆ ಅದು 12 ಮೆಗಾ ಪಿಕ್ಸೆಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಆಸ್ ಯೂಶುವಲ್ ಇವಾಗ ನಮಗೆ ಅಟ್ ಪ್ರೆಸೆಂಟ್ ಸ್ನ್ಯಾಪ್ಡ್ರ್ಯಾಗನ್ 8 ಎಲೀಟ್ ಪ್ರೊಸೆಸರ್ ಇದೆ. ನೆಕ್ಸ್ಟ್ ನಮಗೆ ಸ್ನ್ಯಾಪ್ಡ್ರ್ಯಾಗನ್ ಬ್ರ್ಯಾಂಡ್ ಇಂದ ಏನ್ ನಮಗೆ ಹೊಸ ಚಿಪ್ಸೆಟ್ ಬರುತ್ತಲ್ಲ ಅದು ನಿಮಗೆ ಈ ಒಂದು ಚಿಪ್ಸೆಟ್ ಆದ್ರೆ ಇರುತ್ತೆ. ಈ ಸಲ ಒಂದು ಸ್ವಲ್ಪ ಮೇಜರ್ ಇಂಪ್ರೂವ್ಮೆಂಟ್ಸ್ ಅಂತೂ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಗೊತ್ತಾಗ್ತಿದೆ. ರೀಸನ್ ಏನು ಅಂದ್ರೆ ಮೇಜರ್ ಆಗಿ ಇವರು ಕೂಡ ಡಿಸೈನ್ ಚೇಂಜ್ ಮಾಡಿಲ್ಲ. ನಾವು ತುಂಬಾ ಆಪಲ್ ಮೇಲೆ ಇದು ಮಾಡ್ತಿರ್ತೀವಿ, ಆಪಲ್ ಅವರು ಎಷ್ಟೋ ವರ್ಷದಿಂದ ನಮಗೆ ಐಫೋನ್ ಡಿಸೈನ್ ಚೇಂಜ್ ಮಾಡ್ತಿಲ್ಲ ಅಂತೇಳಿ, ಸ್ಯಾಮ್ಸಂಗ್ ಅವರು ಕೂಡ ಚೇಂಜ್ ಮಾಡ್ತಿಲ್ಲ. ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 ಸೀರೀಸ್ ಇಂದ ತಗೊಳ್ಳಿ, ನಿಮಗೆ ಏನಂದ್ರೆ ಮಿನಿಮಲ್ ಚೇಂಜಸ್, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅಂತೂ ಅಲ್ಲೇ ಇರುತ್ತೆ, ನಿಮಗೆ ಮೇಜರ್ ಆಗಿ ಚೇಂಜ್ ಆಗೋದಿಲ್ಲ. ಲಾಸ್ಟ್ 4 ಇಯರ್ಸ್ ಇಂದಾನೆ ನೋಡ್ಕೊಳ್ಳಿ ಸ್ಯಾಮ್ಸಂಗ್ ಡಿಸೈನ್ ಸೇಮ್ ಟು ಸೇಮ್ ಅಂತಾನೆ ಹೇಳ್ಬೋದು. ಆದ್ರೆ ನಾವು ತುಂಬಾ ಮಟ್ಟಿಗೆ ಆಪಲ್ನೇ ತುಂಬಾ ಮಟ್ಟಿಗೆ ಫೋಕಸ್ ಮಾಡ್ತೀವಿ. ಈ ಸಲ ಬಂದ್ಬಿಟ್ಟು ನಿಮಗೆ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಸೊ ನೋಡೋಣಂತೆ ಅವರು ಚೇಂಜ್ ಮಾಡಿದ್ರು, ಚೇಂಜ್ ಮಾಡಲಿಲ್ಲ ಅಂದ್ರು ಅವರು ಒಂದು ಸ್ವಲ್ಪ OS ಅಲ್ಲಿ ತುಂಬಾ ಚೇಂಜಸ್ ಮಾಡ್ತಾರೆ, ಕ್ಯಾಮ್ರಾದಲ್ಲಾಗಿರ್ಬೋದು,
ಆಗಿರ್ಬೋದು, ಅಂದರೆ ಅವರು ಏನು ಇವಾಗ 1 ಲಕ್ಷಕ್ಕೆ ಲಾಂಚ್ ಮಾಡ್ತಾರಲ್ಲ ಅದಕ್ಕೆ ಒಂದು ಸ್ವಲ್ಪ ವರ್ತ್ ಇರುತ್ತೆ. ಆದರೆ ಆಪಲ್ ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಮಿನಿಮಲ್ ಚೇಂಜಸ್, ಅಂದರೆ ಮೇಜರ್ ಚೇಂಜಸ್ ಅಂತಲೂ ಕೂಡ ನಾವು ಹೇಳೋದಕ್ಕಾದರೆ ಆಗೋದಿಲ್ಲ. ಮಿನಿಮಲ್ ಚೇಂಜಸ್ ಮಾಡಿಬಿಟ್ಟು ಪ್ರೈಸಸ್ ಜಾಸ್ತಿ ಇಡ್ತಾರಲ್ಲ, ಅವಾಗ ಆಟೋಮೆಟಿಕ್ ಆಗಿ ಫೋಕಸ್ ಅನ್ನೋದು ಆಪಲ್ ಬ್ರ್ಯಾಂಡ್ ಮೇಲೆ ಹೋಗುತ್ತೆ. ಸೊ ನೋಡೋಣಂತೆ ಇವರು ಲಾಂಚ್ ಮಾಡಿದಾದ್ಮೇಲೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.